ಅಬ್ದುಲ್ ರಜಾಕ್ ಅವ್ರದ್ದು ವಾದಗಳನ್ನು ಕೇಳಿಸ್ಕೊಂಡ್ರಿ. ಯೂನಿಫಾರ್ಮ್ ಸಿವಿಲ್ ಕೋಡ್. ಇವತ್ತು ಕನ್ನಡಪ್ರಭದಲ್ಲಿ ಒಂದು ಆರ್ಟಿಕಲ್, ಒಂದು ನ್ಯೂಸ್ ನೋಡಿದೆ. ಮುಸ್ಲಿಂ ಸಂಘಟನೆಗಳು ಬೆಂಬಲಿಸುವ ಅಂದರೆ ಪ್ರತಿಭಟಿಸದೇ ಇರುವ ನಿರ್ಧಾರಕ್ಕೆ ಬಂದಿದ್ದಾರೆ. ಯಾಕಂದರೆ ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡಿದರೆ ಬಿ ಜೆ ಪಿ ಅವರು ಲಾಭ ಮಾಡ್ಕೊಂಡ್ಬಿಡ್ತಾರೆ. ಹೌದು, ಬಂದರೆ ಬರಲಿ ಯೂನಿಫಾರ್ಮ್ ಸಿವಿಲ್ ಕೋಡ್. ಇಲ್ಲ, ಬಂದರೆ ಬರಲಿ ಅಂತಲ್ಲ. ಓಕೆ, ಅದು ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಮಾಡೋಣ. ಇವಾಗ ಕರ್ನಾಟಕದಲ್ಲಿ 2B ರಿಸರ್ವೇಷನ್ನ ಕ್ಯಾನ್ಸಲ್ ಮಾಡಿದ್ರು. ಓಕೆ, ನಾವು ರೋಡಿಗೆ ಇಳಿದಿದ್ದರೆ ಎಲೆಕ್ಷನ್ ಅಜೆಂಡಾನೇ ಚೇಂಜ್ ಆಗಿಬಿಟ್ಟಿರೋದು. ಅದಕ್ಕೋಸ್ಕರ ದಯವಿಟ್ಟು ಶಾಂತವಾಗಿರಿ. ಯಾವ ಥರ ಸುಪ್ರೀಂ ಕೋರ್ಟಿಂದ ನಮಗೆ ಸ್ಟೇ ಸಿಕ್ಕಿದೆ 27 ಜುಲೈಗೆ ನೆಕ್ಸ್ಟ್ ಹಿಯರಿಂಗ್ ಇದೆ, ಆಗುತ್ತೆ ಮುಂದೆ, ಅದು ನೋಡೋಣ. ಇದೇ ಥರ ಇವಾಗ BJPಗೆ ಬೇಕಾಗಿರೋದು ಏನು ಅಂದರೆ, ಫಸ್ಟ್ ಆಫ್ ಆಲ್ BJPಗೆ ಚೆನ್ನಾಗಿ ಅರ್ಥ ಆಗಿದೆ ಮುಂದಕ್ಕೆ ಸಂಪೂರ್ಣ ಬಹುಮತ ಸಿಗುತ್ತೋ ಇಲ್ವೋ ಅಂತ ಅವ್ರಿಗೆ ಗೊತ್ತಿಲ್ಲ. ಇವಾಗ 24 ಎಲೆಕ್ಷನ್ಸಲ್ಲಿ ಇವಾಗ ಇರುವ ಪ್ರೈಸ್ ರೈಸು, ಇವಾಗ ಅನ್ಎಂಪ್ಲಾಯ್ಮೆಂಟು, ಇದೆಲ್ಲ ಜನ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾರೆ ಎಲೆಕ್ಷನ್ ರ್ಯಾಲೀಸಲ್ಲಿ. ಅದಕ್ಕೂ ಮುಂಚೆ ಒಂದು ಡೈವರ್ಷನ್ ಟ್ಯಾಕ್ಟಿಕ್ ಏನು ಅಂತ ಹೇಳಿದ್ರೆ, ಇವಾಗ ಡೆಲ್ಲಿ ಅಸೆಂಬ್ಲಿ ಎಲೆಕ್ಷನ್ಸ್ಗಿನ ಮುಂಚೆ CAA NRC ಎಷ್ಟು ಒಬ್ಬರ ಇತ್ತಿತ್ತು, ಏನಾಯಿತು CAA NRC ಇಂಪ್ಲಿಮೆಂಟ್ ಮಾಡಿಬಿಟ್ರಾ? ಅವಾಗ ಎಷ್ಟು ಮಾತುಗಳಾಯಿತು, ಎಷ್ಟು ಚರ್ಚೆ ನೀವು ಮಾಡಿಲ್ಲ. ನಾನೇನು ಹೇಳ್ತಾ ಇದ್ದೀನಿ, ಅದು ಎಲೆಕ್ಷನ್ಗಿನ ಮುಂಚೆ ಇದೊಂದು ಎಲೆಕ್ಷನ್ ಸ್ಟಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಲಾ ಕಮಿಷನ್ ಸ್ವತಃ ಹೇಳಿದೆ, ಇಲ್ಲ, ದಿಸ್ ಇಸ್ ನಾಟ್ ಡಿಸೈರಬಲ್, ನಾಟ್ ನೆಸೆಸರಿ, ನಾಟ್ ದ ರೈಟ್ ಟೈಮ್ ಅಂತ. ಮತ್ತೆ ಒಪ್ಕೋತೀನಿ, ನಿನ್ನ ತಾಯಿ ಪತಿವ್ರತೆ ಅಂತ ಒಪ್ಕೋತೀನಿ. ಇಲ್ಲ, ಸುಪ್ರೀಂ ಕೋರ್ಟ್ ಎಷ್ಟೋ ಒಂದು ವಿಚಾರಗಳಲ್ಲಿ ಸುಪ್ರೀಂ ಕೋರ್ಟ್ ಇದನ್ನು ಮಾಡಬೇಕು, ಒಳ್ಳೆಯದು ಅಂತ ಹೇಳಿದೆ. ಇದು ಇವರು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯವೂ ಇಲ್ಲ. ನೋ, ದಟ್ ಈಸ್ ಒನ್ ಮೋರ್ ಥಿಂಗ್. ಜುಲೈ 14th ಲಾ ಕಮಿಷನ್ ಇನ್ನು ನಿಮ್ಮ ಪ್ರಸ್ತಾಪ ತಗೊಂಬಂದು ನೀವು ಕೊಡಿ, ನಿಮ್ಮ ಅಭಿಪ್ರಾಯ ಕೊಡಿ ಅಂತ ಕೇಳಿದೆ. ಅದಕ್ಕೂ ಮುಂಚೆ ಇವರು ಮಧ್ಯಪ್ರದೇಶದಲ್ಲಿ ಹೋಗ್ಬಿಟ್ಟು ಮೇರೆ ಪಸ್ಮಾಂದ ಮುಸ್ಲಿಂ ಭಾಯ್ ಬೆಹನ್ ಅಂತ ಹೇಳ್ತಾರಲ್ಲ, ಇದೊಂದು ನಾಟಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಸಲ್ಮಾನರ ಹೆಸರನ್ನ ಓದ್ತಾ ಇದ್ದಾರಲ್ಲ ನನ್ನ ಬ್ರದರ್ಸ್ ಅವರು. ಯಾಕೆ ಅಂತ ಹೇಳಿದ್ರೆ, ಇದು ಎಲೆಕ್ಷನ್ಗೋಸ್ಕರ ಯಾವುದೇ ಥರ ನೋಡಿ ಎಷ್ಟೊಂದನ್ನ ಇವ್ರು ತೊಗೊಂಬಂದ್ರು. ಇವಾಗ ಅಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಏಕ್ ಘರ್ ಮೇ दो नियम दो तो देश कैसे आगे बढ़ेगा ಅಂತ. घर में ये कमरे में आग लगी है, मणिपुर में 100 लोग मर गए हैं, 1000 गवर्नमेंट के राइफल्स लेके भाग गए हैं. इसके बारे में मोदी जी को चिंता नहीं पड़ी है. ಉರಿತಾ ಇದೆ ಮಣಿಪುರ್. ಅಲ್ಲೇನು ಹೋಗ್ಬಿಟ್ಟು ಅದ್ರಲ್ಲಿ ಒಂದು ಸ್ವಲ್ಪ ಅವ್ರಿಗೊಂದು ಸ್ವಲ್ಪನೂ ಇದ್ದಿಲ್ವಾ ಮನಸ್ಸಲ್ಲಿ ಒಂದು. ಅದಾದ ನಂತರ ಅರುಣಾಚಲ್ ಪ್ರದೇಶದಲ್ಲಿ ಅರುಣಾಚಲ್ ಪ್ರದೇಶದಲ್ಲಿ ಚೈನಾ ಬಂದು ಕೂತೈತೆ. ಅರುಣಾಚಲ್ ಪ್ರದೇಶದಲ್ಲಿ ಚೈನಾ ಬಂದು ಕೂತೈತೆ. ಕಾಶ್ಮೀರಲ್ಲಿ ನೀವು 370 ತೆಗೆದ್ಬಿಟ್ವಿ, 35 ಚೆಸ್ಟ್ ಥಂಪಿಂಗ್ ಎಷ್ಟೊಂದು ಮಾಡಿಲ್ಲ ನೀವು. ಇದುವರೆಗೂ ಅಲ್ಲಿ ಎಲೆಕ್ಷನ್ ಮಾಡೋ ಯೋಗ್ಯತೆ ಇಲ್ಲ ಇವ್ರಿಗೆ. ಅದಾದ ನಂತರ CAA NRC ತೊಗೊಬಂದ್ರು, ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಹಾಕಿಲ್ಲ. ಇವ್ರು ಮಾಡಿದ ರೂಲ್ಸು ರೆಗ್ಯುಲೇಷನ್ಸ್ ಏನೇನು ತೊಗೊಬಂದ್ರು ಎಲ್ಲ ವಾಪಸ್ಸು. ಇವಾಗ ಫಾರ್ಮ್ ಲಾಸ್ ತೊಗೊಂಡ್ರು, ಸಾರಿ ಹೇಳಿಬಿಟ್ಟು ವಾಪಸ್ ತೊಗೋಬೇಕಾಗಿತ್ತು. ನೋಟ್ಬಂದಿ ಮಾಡಿದ್ರು, ಹಾಳಾಗೋಯ್ತು. ಎಷ್ಟೋ 1 ಲಕ್ಷಾಂತರ ಬಿಸ್ನೆಸಸ್ಸು. ತಿರ್ಗಾ 2,000 ರೂಪಾಯಿ ನೋಟ್ ವಾಪಸ್ ತೊಗೊಳ್ತಾರೆ. ಫೇಲ್ಡ್ ಎಕ್ಸಸೈಸ್, ಯೂಸ್ಲೆಸ್ ಎಕ್ಸಸೈಸ್ ಆಯ್ತದು. ಇವಾಗ GST ಬಗ್ಗೆ ಇವತ್ತಿಗೂ ಕ್ಲಾರಿಟಿ ಎಷ್ಟೊಂದರಲ್ಲೂ ಇಲ್ಲ. 3 ಮಂತ್ಸಲ್ಲಿ ಅವನು ರೆಗ್ಯುಲರ್ ಆಗಿ ಇದು ಮಾಡಬೇಕು, ಅವ್ನು ಆಡಿಟರ್ಗೆ ಪೇಮೆಂಟ್ ಮಾಡ್ಕೊಂಡು ಕೂತವನೆ, ಅದು ಒಂದು ಕ್ಲಾರಿಟಿಯಲ್ಲಿ ಬಂದಿಲ್ಲ. ಫಾರ್ಮರ್ಸ್ ಇನ್ಕಮ್ ನಾವು ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು, ಫಾರ್ಮರ್ಸ್ ಇವತ್ತು ಲಾಸಲ್ಲಿದ್ದಾರೆ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡೋಕ್ಕಾಗಿಲ್ಲ. ಈ ಸಂದರ್ಭದಲ್ಲಿ ನೀವು ತೊಗೊಂಬಂದ್ಬಿಟ್ಟು ಇವಾಗ ಒಂದು ನ್ಯಾಯ ಕೊಡಬೇಕು ಎಲ್ಲರಿಗೆ ಅಂತ. ಯಾರಿಗೋಸ್ಕರ ರೀ ನ್ಯಾಯ? ನಿಮಗೆ ಹೊಟ್ಟೆ ಉರಿನ ನಾನು ಒಂದೇ ಮದುವೆ ಮಾಡ್ತಾ ಇದ್ದೀನಿ, ಇವ್ರು 4 ಮಾಡ್ಕೊಂಡ್ಬಿಡ್ತಾರೆ ಅಂತ. ನೀವು ಆರ್ಥೋಡಾಕ್ಸ್ ಹಿಂದೂಗಳು, ಹಿಂದುತ್ವ ನಿಮಗೆ ಯಾಕ್ರಿ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಕಾಳಜಿ? ಆ 6 ಮಕ್ಕಳು ಹಿಜಾಬ್ ಹಾಕೊಳ್ಳೋಕೆ ಅವಕಾಶ ಕೊಡ್ಲಿಲ್ಲ ನೀವು. ಯಾವುದೋ ಒಂದು 5 ಮಕ್ಕಳು ಹಿಜಾಬ್ ಹಾಕಿದಕ್ಕೆ ಅಲ್ಲಿ ಮಧ್ಯಪ್ರದೇಶದಲ್ಲಿ 2 ಮಕ್ಕಳು ಇರೋ ಈ ದೇಶದಲ್ಲಿ ಹೊರದಾಕ್ಬಿಟ್ರಿ ನೀವು. ಟ್ಯಾಕ್ಸ್ ಕಟ್ಟಿ ಅದರ ಮೇಲೆ ಫ್ಲೋರ್ ಅನ್ನ ಡೆಮಾಲಿಷ್ ಮಾಡಿದ್ರಿ. 10 ಮಕ್ಕಳು ಇಟ್ಕೊಂಡಿರೋರು ಸಬ್ಸಿಡಿ ತಗೋತಾರೆ. ಇದು ಈ ಗಂಗಾ ಜಮುನಾ ಸ್ಕೂಲ್ ಅಲ್ಲಿ ಹೋಗಬೇಕಾಗಿರೋ ನಿಮ್ಮಪ್ಪನಿಗೆ ಜನಪ್ಪ ಮಕ್ಕಳು 3 ಜನ ಆಗ್ತಿರೋ ನಾನೇ ಕೊನೆ ತಮ್ಮ. ಎಲ್ಲರೂ ಸೇರ್ಕೊಂಡು ಒಂದು ನಿರ್ಧಾರಕ್ಕೆ ಬಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ತರ್ತಾರೆ. ಹಂಗಿಲ್ಲ. ಯಾಕೆ ಬೇಕು ನಮಗೆ? ಅರೆ ಯಾಕೆ ಬೇಕು? ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಬ್ಲೂ ಪ್ರಿಂಟ್ ತಗೊಂಡ್ಬಂದು ಆಮೇಲೆ ಚರ್ಚೆ ಮಾಡಿ, ಆಮೇಲೆ ಎಲೆಕ್ಷನ್ ರ್ಯಾಲಿಯಲ್ಲಿ ಮಾತಾಡಿ. ಸುಮ್ಮನೆ ಹುಳ ಬಿಟ್ಬಿಟ್ಟು ಪಾರಿವಾಳಗಳ ಮಧ್ಯ ಒಂದು ಬೆಕ್ಕನ್ನು ಬಿಟ್ಬಿಟ್ಟು ಅಬ್ಬರ ಎತ್ಬಿಟ್ಟು ಅದರಿಂದ ಪ್ರಾಫಿಟ್ ತಗೊಳ್ಳೋಕ್ಕೋಸ್ಕರ ನೀವು ಈ ನೀಚ ನಾಟಕ ಮಾಡಿ. ಪ್ರಶಾಂತ್, ಇದೆ ಏಕಾಭಿಪ್ರಾಯ ಮೂಡುವ ಸಾಧ್ಯತೆಗಳೇನು ಕಾಣಿಸ್ತಿಲ್ಲ. ಅದಿದೆ, ಏಕಾಭಿಪ್ರಾಯ ಮೂಡೋದಿದ್ರೆ 1947ರಲ್ಲಿ ಜಾರಿಗೆ ಮೂಡ್ತಿತ್ತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲೇ. ಅಂದರೆ ದೇಶ ವಿಭಜನೆಯ ನಂತರವೂ ಕೂಡ ಏಕಾಭಿಪ್ರಾಯ ಮೂಡಲಿಲ್ಲ. ಆ ಕಾರಣದಿಂದಲೇ ಇದು ಲಿಂಗರಿಂಗ್ ಆನ್ ಇದೆ. ಕರೆಕ್ಟ್. ಶಾವಾನೋ ಪ್ರಕರಣದಲ್ಲೂ ಕೂಡ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಇನ್ನೊಂದು ಹಂತಕ್ಕೆ ರಾಜೀವ್ ಗಾಂಧಿ ತೆಗೆದುಕೊಂಡು ಹೋದರು. ಆ ಕಾರಣದಿಂದ ನಾನಾ ರೀತಿಯ ಪೊಲಿಟಿಕಲ್ ಕಾನ್ಸಿಕ್ವೆನ್ಸ್ಗಳು ನಡೆದಿವೆ. ನನಗನ್ಸುತ್ತೆ ನೋಡಿ, 3 ಆಯಾಮಗಳಲ್ಲಿ ಇದನ್ನು ನೋಡಬೇಕಾಗತ್ತೆ ರಾಜಕೀಯವಾಗಿ. BJP ಒಂದು 2024ರ ಚುನಾವಣೆಯ ಮೋಟಿವ್ ಇಟ್ಕೊಂಡು ತರ್ತಾ ಇದೆ. ಇದರಲ್ಲೇನು ಡೌಟ್ ಇಲ್ಲ, ಇದರಲ್ಲೇನು ದ್ವಂದ್ವ ಇಲ್ಲ.
ಸೋಷಿಯಲಿ ಏನಾಗುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಏಕರೂಪ ನಾಗರಿಕ ಸಂಹಿತೆ ತರುವ ಉದ್ದೇಶ ನ್ಯಾಷನಲ್ ಇಂಟಿಗ್ರೇಷನ್, ಸೋಷಿಯಲ್ ಇಂಟಿಗ್ರೇಷನ್ ಅಂತಕ್ಕಂಥದ್ದನ್ನು ಹೇಳಿದರೂ ಕೂಡ ಅದನ್ನು ಸಮುದಾಯಗಳೇ ಹೇಗೆ ತೆಗೆದುಕೊಳ್ತವೆ. ಈಗ ಶಾಬಾನೋ ಪ್ರಕರಣದಲ್ಲಿ ಸಮುದಾಯ ಅನ್ನೋಕ್ಕಿಂತ ಸಮುದಾಯವನ್ನು ನಾವು ರಿಪ್ರೆಸೆಂಟ್ ಮಾಡ್ತೀವಿ ಅನ್ನೋ ಹೇಳುವ ಜನ, ಈಗ ಅಬ್ದುಲ್ ರಜಾಕ್ ಥರದಂಥವ್ರು, ಈಸ್ ಅ ಹೈಲಿ ಎಜುಕೇಟೆಡ್, ಈಸ್ ಅ ಹೈಲಿ ರೆಡ್. ಆದರೆ ಈ ವಾದ ಬಂದಾಗ ಮಾತ್ರ ಅವರು ಯಾವುದೋ ಒಂದು 12ನೇ 13ನೇ ಶತಮಾನದಲ್ಲಿ 7ನೇ ಶತಮಾನದಲ್ಲಿ ಜೀವಿಸೋ ಥರ ತಮ್ಮ ವಾದವನ್ನು ಅಬ್ದುಲ್ ರಜಾಕ್ ಥರದವರು ಮಂಡಿಸ್ತಾ ಇರ್ತಾರೆ. ಆ ಕಾರಣದಿಂದ ಸೋಷಿಯಲಿ ಮುಸ್ಲಿಂ ಸಮುದಾಯದಲ್ಲಿ ರಿಫಾರ್ಮ್ಸ್ ಬೇಕು ಅಂತಕ್ಕಂಥವ್ರು, ಮುಸ್ಲಿಂ ಸಮುದಾಯದ ಒಂದು ಸಮಸ್ಯೆ ನನಗನ್ನಿಸುವ ಪ್ರಕಾರ ಅದು ಹಿಂದೂ ಸಮಾಜದಲ್ಲೂ ಮೊದಲಿತ್ತು. ಆದರೆ ಕಾಲಾಂತರದಲ್ಲಿ ನಾವು ರಿಫಾರ್ಮ್ಸ್ಗಳನ್ನು ತರಬೇಕು, ಸುಧಾರಣೆಗಳನ್ನು ತರಬೇಕು, ಕಾನೂನು ಮೂಲಕವಾಗಿ ತರಬೇಕು ಅಂತಕ್ಕಂಥದ್ದನ್ನು ಹೊರಟಾಗ ಸಮಾಜ ಹಂತ ಹಂತವಾಗಿ ಬದಲಾಗ್ತಾ ಹೋಯಿತು. ಮುಸ್ಲಿಂ ಸಮುದಾಯದಲ್ಲಿ ಎಜುಕೇಟೆಡ್ ಮುಸಲ್ಮಾನರೇನಿದ್ದಾರೆ ಅವರು ಮಾತನಾಡಲ್ಲ, ರಿಫಾರ್ಮ್ಸ್ಗಳ ಪರವಾಗಿ ಮಹಿಳೆಯರು, ಎಜುಕೇಟೆಡ್ ಮಹಿಳೆಯರು ಮಾತನಾಡಲ್ಲ. ಆ ಕಾರಣದಿಂದ ಅಲ್ಲಿ ಮೌಲ್ವಿಗಳು, ಇನ್ನೂ ಕೆಲವರು ಇಲ್ಲ ಈ ಸಮಾಜವನ್ನು ಗುತ್ತಿಗೆ ತೆಗೆದುಕೊಂಡಿದ್ದೀವಿ ಅಂತ ಥರ ಮಾತನಾಡುವವರು, ಇಲ್ಲ ಏಕರೂಪ ನಾಗರಿಕ. ನನ್ನ ಪ್ರಶ್ನೆಗೊಂದು ಉತ್ತರ ಕೊಡಿ. ಇಡೀ ವಿಶ್ವದಲ್ಲಿ ಎಲ್ಲಿ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಪರ್ಸನಲ್ ಲಾಸ್ಗಳು ಪ್ರತ್ಯೇಕವಾಗಿವೆ? ಈಗ ಮುಸ್ಲಿಂ ಕಂಟ್ರೀಸ್ ತೆಗೆದುಕೊಳ್ಳಿ, ಅಲ್ಲಿ ಮುಸ್ಲಿಂ ಲಾಗಳು ಹೌದು ಎಲ್ಲದರ ಮೇಲೆ ಅದರ ಆಧಿಪತ್ಯ ಇರುತ್ತೆ.